ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಸುಪ್ರೀಂ ಕೋರ್ಟು ಬುಲ್ಡೋಸರ್ ಕಾರ್ಯಾಚರಣೆಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಅತ್ಯಂತ ವಿವಾದಾತ್ಮಕವಾದಂಥ ಪ್ರಕರಣ ಇದು. ಈ ದೇಶದಲ್ಲಿ ಯಾರು ಎಲ್ಲಿ ಬೇಕಾದರೂ ಅಕ್ರಮವಾಗಿ ಬಿಲ್ಡಿಂಗ್ಗಳನ್ನು ಕಟ್ಕೋಬಹುದು. ಅದು ರೈಲ್ವೆ ಟ್ರ್ಯಾಕ್ ಇರಬಹುದು, ಹೈವೇ ಇರಬಹುದು, ಅಥವಾ ಸರ್ಕಾರಿ ಮೈದಾನ ಇರಬಹುದು. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಬಿಲ್ಡಿಂಗ್ಗಳು ಹೇಳಬಹುದು. ಆದರೆ ಅದನ್ನು ಕೆಡವಬೇಕಾದ್ರೆ ನೀವು ಮಾರ್ಗಸೂಚಿಯನ್ನು ಪಾಲಿಸಬೇಕು. ಈ ದೇಶದಲ್ಲಿ ಈ ರೀತಿಯದಾದಂಥ ವ್ಯವಸ್ಥೆ ಇರುವಾಗ ಬುಲ್ಡೋಸರ್ ಮೂಲಕ ಇಂಥವರಿಗೆ ತಹಬಂದಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್. ಅವರು ಕೇವಲ ಅಕ್ರಮವಾಗಿ ಕಟ್ಟಡ ಕಟ್ಟಿದವರು ಮಾತ್ರ ಅಲ್ಲ, ಯಾರು ಅಪರಾಧಗಳನ್ನು ಎಸಗುತ್ತಾರೋ ಅವರ ಆಶ್ರಯ ಎಲ್ಲಿದೆ, ಅವರು ಎಲ್ಲಿ ಉಳ್ಕೋತಾ ಇದ್ದಾರೆ, ಆ ಜಾಗವಾದರೂ ಸಕ್ರಮವಾಗಿದೆಯಾ ಅನ್ನೋದನ್ನು ಮೊದಲು ನೋಡ್ಲಿಕ್ಕೆ ಶುರು ಮಾಡಿದರು 7.5 ವರ್ಷಗಳ ಹಿಂದೆ. ಅದಾದಮೇಲೆ ಅದು ಕೂಡ ಇವ್ರದ್ದು ಅನಧಿಕೃತ, ಅಲ್ಲಿ ಕೂಡ ಇವರು ಲಾ ಆ್ಯಂಡ್ ಆರ್ಡರ್ನ ಮೀರಿದ್ದಾರೆ, ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂದಾಗ ನಿಂದು ಇಡೀ ಜೀವನನೇ ಈ ರೀತಿ ನಡೀತಾ ಇದೆ, ಮೊದಲು ನೀನು ಇಲ್ಲಿಂದ ನಿನ್ನ ಗುಳೆ ಎಬ್ಬಿಸ್ತೀನಿ, ಜಾಗ ಖಾಲಿ ಮಾಡಿಸ್ತೀನಿ ಅಂತ ಖಾಲಿ ಮಾಡಿಸ್ಲಿಕ್ಕೆ ಶುರು ಮಾಡಿದರು. ಇಲ್ಲಿವರೆಗೂ ಇವರು ಎಷ್ಟು ಸಹಸ್ರ ಕಟ್ಟಡಗಳನ್ನು ಈ ರೀತಿ ಕೆಡವಿದ್ದಾರೋ ಗೊತ್ತಿಲ್ಲ. ಒಬ್ಬನೇ ಒಬ್ಬ ಇದರಿಂದ ಸಮಸ್ಯೆಗಳಿಗೆ ಒಳಗಾಗಿದ್ದಾರೋ ಅಂಥವ್ರು ಯಾರೂ ಕೂಡ ಕೋರ್ಟಿನ ಮೊರೆ ಹೋಗಿಲ್ಲ. ಮೊನ್ನೆ ಒಂದು ಪ್ರಕರಣವನ್ನು ಬಿಟ್ಟರೆ ಇಲ್ಲಿವರೆಗೂ ಯಾವುದೋ ಅಂಥ ಪ್ರಕರಣ ಬಂದಿಲ್ಲ. ಆದರೆ ಈ ದೇಶದಲ್ಲಿರುವಂಥ ಜಮಿಯತ್ ಉಲೇಮಾ ಹಿಂದ್ ಎನ್ನುವಂಥ ಮುಸಲ್ಮಾನರ ಸಂಘಟನೆ ಕೇವಲ ಮುಸಲ್ಮಾನರ ಮೇಲೆ ಈ ರೀತಿಯದಾದಂಥ ಬುಲ್ಡೋಸರ್ ಕಾರ್ಯಾಚರಣೆ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ನವರು ತಕ್ಷಣದಲ್ಲಿ ತಡೆಯಾಜ್ಞೆಯನ್ನು ಕೊಟ್ಟಿದ್ದರು. ಅದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಿದರು. ಜಸ್ಟಿಸ್ BR ಗವಾಯ್, ಜಸ್ಟಿಸ್ KV ವಿಶ್ವನಾಥನ್ ಅವರ ಬೆಂಚ್ನಲ್ಲಿ ಇದರ ಕುರಿತಾದಂಥ ವಿಚಾರಣೆ ನಡೀತು. ನಿನ್ನೆ ಒಂದು ಮಾರ್ಗಸೂಚಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಮಾರ್ಗಸೂಚಿ ಏನು ಹೇಳುತ್ತೆ ಅಂತ ನೋಡಿದ ಮೇಲೆ ನಾವು ಇದರ ಕುರಿತು ವಿಶ್ಲೇಷಣೆಯನ್ನು ಮಾಡೋಣ. ಮೊದಲನೇದಾಗಿ, ಯಾರು ಈ ರೀತಿ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಟಿದ್ದಾರೋ ಅವರಿಗೆ ನೋಟಿಸನ್ನು ಜಾರಿ ಮಾಡಬೇಕು. ಈ ಮುಂಚೆ ಕೂಡ ಯೋಗಿ ಆದಿತ್ಯನಾಥ್ ಅವರು ನೋಟಿಸನ್ನು ಜಾರಿ ಮಾಡ್ತಾಯಿದ್ರು. ಇವರು ಮಾಡಿರುವಂಥ ಎಲ್ಲ ಬುಲ್ಡೋಜರ್ ಕಾರ್ಯಾಚರಣೆಯ ಬಗ್ಗೆ ಸ್ವತಃ ಕೋರ್ಟು ಯೋಗ್ಯವಾದ ಕೆಲಸ ಮಾಡಿದ್ದೀರಿ ಅಂತ ಶ್ಲಾಘಿಸಿದ್ದೆ, ನಿಮ್ಗೆ ಗೊತ್ತಿರುವಂಥ ವಿಚಾರ. ಈಗ 7 ದಿವಸ ಇದ್ದದ್ದನ್ನು 15 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಜಾಸ್ತಿ ಮಾಡಿದ್ದಾರೆ. ಅವಧಿಯನ್ನು ಹೆಚ್ಚು ಗಡುವನ್ನು ಕೊಟ್ಟಿದ್ದಾರೆ. ಈ ನೋಟಿಸನ್ನು ನೀವು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸಬೇಕು. ಈ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಕಳಿಸಿದ್ದಲ್ಲದೆ ಆ ಕಟ್ಟಡದ ಮೇಲೆ ಎಲ್ಲರಿಗೂ ಕಾಣುವ ಹಾಗೆ ನೋಟಿಸನ್ನು ಅಂಟಿಸಬೇಕು. ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಇತ್ತು. ನಿಮ್ಗೆ ಗೊತ್ತಿರಲಿ, ಒಂದೊಂದು ಕಟ್ಟಡವನ್ನು ಕೆಡವುವಾಗ ಅತಿಕ್ ಅಹಮದ್ ಇರಬಹುದು, ಅನ್ಸಾರಿ ಇರಬಹುದು, ಯಾರೇ ಇರಬಹುದು, ಕೆಡವುವಾಗ 2 ವರ್ಷದ ಹಿಂದೆ ಕೊಟ್ಟಂಥ ನೋಟಿಸು ಅಂತ ಎಲ್ಲ ಬೆಳಕಿಗೆ ಬಂದದ್ದು. ಅದಾದ ಮೇಲೆ ಅವರ ಕಟ್ಟಡವನ್ನು ಕೆಡವಿರೋದು. ಅದೇ ರೀತಿಯಾದಂಥ ಹಲವಾರು ಘಟನೆಗಳು ನಾವು ಈಗಾಗಲೇ ನಮ್ಮ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಈಗ DC ಇಮೇಲ್ ಹಾಕಬೇಕು. ಇದರ ಮೇಲ್ಗಡೆ DM ಕಂಟ್ರೋಲ್ ಇರಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು. ಆದ್ದರಿಂದ ನೀವು DC ಇದರ ಕುರಿತು ನೋಟಿಸನ್ನು, ಅದರ ಕಾಪಿಯನ್ನು ಇಮೇಲ್ ಮಾಡಬೇಕು. ಆ DC ಅವ್ರು ಏನು ಮಾಡಬೇಕು, ಬಂದಿರುವಂಥ ಇಮೇಲ್ಗೆ ಆಟೋ ಜನರೇಟೆಡ್ ಅಕ್ನಾಲಜ್ಮೆಂಟ್ ಕೊಡಬೇಕು. ಈ ಸಿಸ್ಟಮನ್ನು ನೀವು ಡೆವಲಪ್ ಮಾಡಬೇಕು. ಈಗ ನೀವು ಮೇಲ್ ಹಾಕ್ತೀರಿ, ಯಾವುದೋ ಒಂದು ನಗರಸಭೆಯಿಂದ ಇಂಥವ್ರು ಕಟ್ಟಡ ಅಕ್ರಮವಾಗಿ ಕಟ್ಟಲಾಗಿದೆ, ಖಾಸಗಿ ಜಾಗದಲ್ಲಿ ಕಟ್ಟಲಾಗಿದೆ, ಇದನ್ನು ನಾವು ಕೆಡವ್ತೀವಿ ಅಂತ. ಇದನ್ನು ಅವರು DMಗೆ ತಿಳಿಸ್ಬೇಕು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ತಿಳಿಸ್ಬೇಕು. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಸ್ ವ್ಯವಸ್ಥೆ ಹೆಂಗಿರ್ಬೇಕು ಅಂದ್ರೆ ಅದು ಹಿಂಗೆ ಮೇಲ್ ಬರ್ತಿರೋ ಹಾಗೆ ಆಟೋ ಜನರೇಟೆಡ್ ರಿಪ್ಲೈ ಹೋಗಬೇಕು. ಅಂದರೆ ಯಾವ ಡೇಟಿಗೆ ನೋಟಿಸ್ ಕೊಟ್ಟಿದ್ದೀರಿ ಅನ್ನೋದು ದಾಖಲಾಗತ್ತೆ. ನೀವು ಸುಳ್ಳೆ ನೋಟಿಸ್ ಕೊಟ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿ ರಾತ್ರೋರಾತ್ರಿ ಬಿಲ್ಡಿಂಗ್ ಕೆಡವಬಾರ್ದು ಅಂತ ಷರತ್ತನ್ನು ವಿಧಿಸಿರೋದು. ಅದಾದಮೇಲೆ ಯಾಕೆ ಕೆಡವುತ್ತಾ ಇದ್ದೀರಿ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು, ಯಾರು ಈ ರೀತಿ ಅಕ್ರಮವಾಗಿ ಕಟ್ಟಿದಾನೋ ಅವನಿಗೆ ಎಲ್ಲ ರೀತಿಯಾದಂಥ ಮಾಹಿತಿಯನ್ನು ಕೊಡಬೇಕು. ಆಮೇಲೆ ಆತನಿಗೆ ಉತ್ತರಿಸಲಿಕ್ಕೆ ಅವಕಾಶ ಕೊಡಬೇಕು. ಎಲ್ಲಿ ಬಂದು ಉತ್ತರವನ್ನು ಕೊಡಬೇಕು ಅಂತ ನೀವು ಹೇಳಬೇಕು. ಇಂಥ ಜಾಗದಲ್ಲಿ ಇಷ್ಟನೇ ತಾರೀಕು ನೀನು ಬಂದು ಹಾಜರಾಗಿ ನಿನ್ನ ಉತ್ತರವನ್ನು ಕೊಡಬಹುದು ಅಂತ ಶೋಕಾಸ್ ಕೊಡಬೇಕು. ಇದಕ್ಕೋಸ್ಕರ ಒಂದು ಡಿಜಿಟಲ್ ಪೋರ್ಟಲ್ ತೆಗಿಬೇಕು ಆಲ್ ಓವರ್ ಇಂಡಿಯಾ. ತೆರವುಗೊಳಿಸ್ಲಿಕ್ಕೆ ಇದೆಲ್ಲ ಆದಮೇಲೂ ಒಂದು ಅಕ್ರಮ ಅಂತ ಆದರೆ ಆತನಿಗೆ ಆ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಲಿಕ್ಕೆ 14 ದಿವಸದ ಕಾಲಾವಕಾಶವನ್ನು ಕೊಡಬೇಕು. ಈಗ ನೀವು ನನಗೆ ಹೇಳ್ರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತನ್ನು ಹೇಳ್ರಿ.
ನಾನು ನ್ಯಾಯಾಂಗದ ತೀರ್ಪಿನ ಬಗ್ಗೆ ಮಾತಾಡೋದಲ್ಲ. ನಾವು ಮಾತಾಡ್ತಾ ಇರೋದು ಈ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು, ಅದರ ಮೇಲೆ ನಾವು ತರಬೇಕಾದಂಥ ತಹಬಂದಿ, ಮತ್ತು ಉಳಿದವರು ನಿಯತ್ತಾಗಿ ನಡೆಯುವವರು ಕೂಡ ಆಲೋಚನೆ ಮಾಡಬೇಕು. ನಾವು ಯಾಕೆ ನ್ಯಾಯಯುತವಾಗಿ ನಡಿಬೇಕು? ಯಾರು ಬೇಕಾದ್ರೂ ಬಿಲ್ಡಿಂಗ್ ಕಟ್ಕೊಂಡು ಇಷ್ಟೆಲ್ಲ ಫೆಸಿಲಿಟಿ, ಇಷ್ಟೆಲ್ಲ ಸರ್ಕಾರ ಅವ್ರಿಗೆ ಕಾಲಾವಕಾಶ ಕೊಡುತ್ತೆ, ನೋಟಿಸ್ ಕೊಟ್ಟ ಮೇಲೆ ಅವಧಿ ಕೊಡುತ್ತೆ, ಬಂದು ಮೀಟಿಂಗ್ ಅಟೆಂಡ್ ಆಗು ಅಂತ ಹೇಳುತ್ತೆ. ಅದಾದ ಮೇಲೂ ಕೂಡ ಏನಾದರೂ ಬಿದ್ದರೆ ನೀನೇ ಕೆಡವು ಅಂತ ಹೇಳುತ್ತೆ. ನಾನು ಕೆಡುವುದೇ ಇದ್ದಾಗ ಅವ್ರು ಬಂದು ಕೆಡುತ್ತಾರೆ. ಇಷ್ಟೆಲ್ಲ ಅವ್ರಿಗೆ ಷರತ್ತುಗಳನ್ನು ವಿಧಿಸಿ ಒಂದು ಬಿಲ್ಡಿಂಗ್ ಕೆಡವೋದಾದರೆ, ಬಿಲ್ಡಿಂಗ್ ಕೆಡವೋದು ಯಾಕೆ? ಕಟ್ಕೊಂಡಿರಲಿ ಬಿಡಿ. ಯಾಕೆಂದರೆ ಈ ದೇಶದಲ್ಲಿ 70% ಅನಧಿಕೃತ ಕಟ್ಟಡಗಳಿದ್ದಾವೆ ಅಂತ ಹೇಳ್ತಾರೆ. ಒಂದು ಹೈವೇ ಇರುತ್ತೆ, ಹೈವೇ ಪಕ್ಕದಲ್ಲಿ ಇದ್ದಕ್ಕಿದ್ದಂಗೆ ಒಂದು 40 ಇಟ್ಟಂಗಿ ಇಟ್ಬಿಡ್ತಾರೆ. ಇಟ್ಟಾದ್ಮೇಲೆ ಒಂದು ಹಸಿರು ಚಾದರ ಹೊಚ್ಚಿಬಿಡ್ತಾರೆ. ಮತ್ತು ಕೇವಲ ಅಷ್ಟೇ ಇರುತ್ತೆ, ಅದು ಏನು ಜಾಸ್ತಿ ಜಾಗ ಎನ್ಕ್ರೋಚ್ಮೆಂಟ್ ಆಗಿರೋದಿಲ್ಲ. ಅದಾದಮೇಲೆ ಅದಕ್ಕೊಂದು ಕಂಪೌಂಡ್ ಹಾಕಲಾಗತ್ತೆ. ಕಂಪೌಂಡ್ ಹಾಕಿದ ಮೇಲೆ ಅದ್ರ ಮೇಲೆ ಒಂದು ಝೆಂಡ ಹಾಕಲಾಗತ್ತೆ, ಅದ್ರ ಮೇಲೆ ಒಂದು ನಕ್ಷತ್ರ, ಒಂದು ಚಂದಪ್ಪ ಇರ್ತಾರೆ. ಅದಾದಮೇಲೆ ಅಲ್ಲಿ ಅಡುಗೆ ಮಾಡುವಂಥ ಇದು ಸಂಪ್ರದಾಯ ಶುರುವಾಗತ್ತೆ. ಅದಾದಮೇಲೆ ಅಲ್ಲಿ ಉರುಸು ಮಾಡಲಾಗತ್ತೆ. ಅದಾದಮೇಲೆ ಸಂದಲ್ ಅಂತ ಶುರುವಾಗತ್ತೆ. ಅದಾದಮೇಲೆ ಜಾತ್ರೆ ಮಾಡಲಾಗತ್ತೆ. ಮಾಡ್ತಾ 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 ಜಾಗ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದಾದಮೇಲೆ ಅಲ್ಲೇ ಊರಿಗೆ ಡೆವಲಪ್ ಆಗುತ್ತೆ, ಅಲ್ಲೇ ಖಬರಸ್ಥಾನ ಮಾಡಲಾಗತ್ತೆ. ಈ ರೀತಿಯಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿದೆ. ಇದು ಕೇವಲ ಒಂದು ಕಮ್ಯುನಿಟಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ. ನಿಮ್ಗೆ ಗೊತ್ತಿರಲಿ, ಇದೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾರ ಮೇಲೆ ಈ ರೀತಿ ಕ್ರಮ ಕೈಗೊಂಡಿದ್ದಾರಲ್ಲ, ಅದರಲ್ಲಿ ಬೇಕಾದಷ್ಟು ಜನ ಇತರೆ ಧರ್ಮೀಯರು ಇದ್ದಾರೆ. ಧರ್ಮಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಒಂದು ವಿಷಯವನ್ನು ನಾವು ನೆನಪಿಟ್ಕೋಬೇಕು, ಯಾವತ್ತು ನಾವು ಕಾನೂನನ್ನು ಪಾಲನೆ ಮಾಡಬೇಕು ಅನ್ನುವಂಥ ಕಠಿಣ ಶಿಕ್ಷೆಗಳನ್ನು ತೋರಿಸಿ ಹೆದರಿಸದೆ ಹೋದರೆ ನಮ್ಮ ದೇಶದಲ್ಲಿ ಯಾರೂ ಬಗ್ಗೋದಿಲ್ಲ. ಕಾನೂನು ಪ್ರಕಾರ ಜೀವನ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ನಾವು ಎಲ್ಲದಕ್ಕೂ ಸೆಕ್ಯುಲರ್ ಅಂತೀವಿ. ಈ ದೇಶದಲ್ಲಿ ನಿನ್ನ ನಾಗರಿಕತೆಯನ್ನು ತೋರಿಸು ಅಂತ ಹೇಳ್ತಾರೆ. ಈಗ ನಾನು ಈ ದೇಶದಲ್ಲಿ ಇದ್ದೀನಿ ಅಂದರೆ, ನಾನು ಈ ದೇಶದ ನಾಗರಿಕ ಅಲ್ಲಿಕ್ಕೆ ನನ್ನ ಹತ್ರ ಒಂದಿಲ್ಲ ಒಂದು ದಾಖಲಾತಿ ಇರಲೇಬೇಕು. ನಾನು ತೋರಿಸೋದಿಲ್ಲ ಅಂತ ಹೇಳುವಂಥ ಒಂದು ದೊಡ್ಡದಾದಂಥ ಈ ದೇಶದಲ್ಲಿ ಜನಾಂಗ ಇದೆ. ಆಯಿತಾ? ನೀನು ವೋಟರ್ ಐ ಡಿ ಇಟ್ಕೊ ಅಂತ ಹೇಳ್ತಾರೆ. ವೋಟರ್ ಐ ಡಿ ಯಾಕೆ ಬೇಕು ಅಂತ ಕೇಳುವಂಥ ಜನ ಲಕ್ಷಾಂತರ ಜನ ಇದ್ದಾರೆ. ಆಧಾರ್ ಕಾರ್ಡ್ ಇಟ್ಕೊ ಅಂತ ಹೇಳ್ತಾರೆ. ಆಧಾರ್ ಕಾರ್ಡ್ ಯಾಕೆ ಬೇಕು ಅಂತ ಕೇಳುವಂಥ ಲಕ್ಷಾಂತರ ಜನ ಈ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಮನೆ ಕಟ್ಕೋ, ಅದಕ್ಕೋಸ್ಕರ ಒಂದು ನೀಲನಕ್ಷೆಯನ್ನು ಮಾಡಿಸು, ಅದಕ್ಕೊಂದು ಕಂಪ್ಲೀಷನ್ ರಿಪೋರ್ಟ್ ತಗೋ, ಸೆಟ್ ಬ್ಯಾಕ್ ಬಿಡು, ಅಕ್ಕಪಕ್ಕದವ್ರಿಗೆ ತೊಂದರೆ ಮಾಡಬೇಡ ಅಂತ ಕಾನೂನಿದೆ. ಯಾಕೆ ಮಾಡಬೇಕು? ನಮ್ಗೆ ಇಷ್ಟ ಬಂದಂಗೆ ಕಟ್ಕೋಬೋದಲ್ವ, ನಾವು ಈ ದೇಶದ ನಾಗರಿಕರಲ್ವ ಅಂತಾರೆ. ರಸ್ತೆ ಮೇಲೆ ನಮಾಜ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರಸ್ತೆ ಮೇಲೆ ಮಾಡಬಾರ್ದಪ್ಪ, ನಿಮ್ಮ ಈದ್ಗಾ ಮೈದಾನದಲ್ಲಿ ಹೋಗಿ ಮಾಡಿರಿ, ಬೇರೆ ಕಡೆ ಹೋಗಿ ಮಾಡಿರಿ ಅಂತ ಹೇಳಿದರೆ, ಮಸೀದಿಗಳಲ್ಲಿ ಮಾಡಿರಿ ಅಂತಂದ್ರೆ ನಮ್ಮ ಹಕ್ಕಿದೆ, ನಮ್ಮ ಸ್ವಾತಂತ್ರ್ಯ ಇದೆ, ನಮಗೆ ಧಾರ್ಮಿಕ ಹಕ್ಕಿದೆ, ನಾವು ರಸ್ತೆನಲ್ಲೇ ಮಾಡ್ತೀವಿ ಅಂತಾರೆ. ಇದಕ್ಕೆ ನೀವು ಹೋಗಿ ಅದನ್ನ ನಾಳೆಯಿಂದ ನಿಲ್ಲಿಸ್ಲಿಕ್ಕೆ ಹೋದರೆ ಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ. ಯಾರು? ನಮಾಜ್ ಮಾಡೋರು ತರಲ್ಲ, ಜಮಿಯತ್ ಉಲೇಮಾ ಹಿಂದೂ, ಉಲೇಮಾ ಬೋರ್ಡು ಇಂಥವ್ರು ಹೋಗಿ ಅಲ್ಲಿ ಸ್ಟೇ ತರ್ತಾರೆ. ಈಗಾಗಿರೋದು ಅದೇ. ಹಾಗಾದರೆ ಏನಾಗತ್ತೆ ಮುಂದೆ? ಈಗ 2 ಸಾಧ್ಯತೆಗಳಿದೆ. ಒಂದು, ಇದರಲ್ಲಿ ಒಂದೇ ಒಂದು ವಿನಾಯಿತಿಯನ್ನು ಕೊಡಲಾಗಿದೆ. ಪ್ರಾರಂಭದಲ್ಲಿ ಹೇಳ್ತಾರೆ ಆನರೇಬಲ್ ಜಸ್ಟಿಸ್ BR ಗವಾಯಿ ಮತ್ತು KV ವಿಶ್ವನಾಥನ್ ಏನಂತ, ಇದು ಸರ್ಕಾರಿ ಜಾಗಗಳಿಗೆ ಇದು ಅನ್ವಯಿಸುವುದಿಲ್ಲ. ಅಂದರೆ ನ್ಯಾಷನಲ್ ಹೈವೇನಲ್ಲಿ ನೀವು ಒಂದು ಗೋರಿ ಕಟ್ಕೊಂಡು ಅಲ್ಲಿ ನಡೆಸ್ತೇವೆ ಅಂತಂದರೆ ಅಲ್ಲಿ ನಡೆಯೋದಿಲ್ಲ. ಉಳಿದ ಜಾಗದಲ್ಲಿ ಈ ರೀತಿ ಅಕ್ರಮವಾಗಿ ಸರ್ಕಾರದ ಅನುಮತಿ ಪಡೆಯದೆ ಅಥವಾ ಸರ್ಕಾರದ ಯಾವುದೇ ನಜರಿಗೆ ತರಲಾರದೆ ಕಟ್ಟಿದ ಸಂದರ್ಭದಲ್ಲಿ ಇವೆಲ್ಲ ಪಾಲಿಸಬೇಕು ಅಂತ ಹೇಳ್ತಾರೆ. ಇದೆಲ್ಲವನ್ನು ಪಾಲಿಸಿಯೇ ಇವತ್ತು ಯೋಗಿ ಆದಿತ್ಯನಾಥ್ ನಡೆಸ್ತಾ ಇರುವಂಥ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ನೋಟಿಸನ್ನು ರಿಜಿಸ್ಟರ್ಡ್ ಪೋಸ್ಟು DC ನೀವು ಒಂದು ಕಳಿಸ್ಬೇಕು, ಅವರು ಅಕ್ನಾಲೇಜ್ಮೆಂಟ್ ಕೊಡಬೇಕು ಅಂತ 3-4 ಪಾಯಿಂಟ್ಗಳು ಬಿಟ್ಟರೆ ಬುಲ್ಡೋಸರ್ ಹಚ್ಚಬೇಡ ಅಂತ ಹೇಳಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಸಂವಿಧಾನದ ವಿರುದ್ಧವಾಗಿ ಮಾತಾಡೋಕ್ಕೆ ಯಾವ ಕೋರ್ಟ್ಗೂ ಸಾಧ್ಯ ಇಲ್ಲ. ಅಕ್ರಮವಾಗಿ ಕಟ್ಟಿದ್ದನ್ನು ಕೆಡವಬೇಕು ಅಂತಲೇ ಕಾನೂನು ಇರೋದು. ಕಾನೂನನ್ನು ಮೀರಿ ಸುಪ್ರೀಂ ಕೋರ್ಟು ಕೂಡ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳುತ್ತೆ, ಏನಂತ, ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ಮನೆ ಇರಬೇಕು ಅಂತ ಕನಸಿರುತ್ತೆ ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ ಆನರೇಬಲ್ ಜಸ್ಟಿಸ್ ಅವರು. ನಾವೆಲ್ಲಿಲ್ಲ ಅಂದಿದ್ದೀವಿ, ಎಲ್ಲರೂ ಸ್ವಂತ ಮನೆ ಕಟ್ಕೊಳ್ಳಿ, ಆದರೆ ತಮ್ಮ ಜಾಗದಲ್ಲಿ ಕಟ್ಕೊಳ್ಳಿ, ಕಂಡ ಕಡೆ ಕಟ್ಟೋದು ಬೇಡ ಅಂತ ನಮ್ಮ ಪ್ರಶ್ನೆ. ಕಂಡ ಕಡೆ ಕಟ್ಟಿದರೆ ಬಂದು ಕೆಡವುತ್ತೀವಿ ಅನ್ನುವಂಥ ಭಯವನ್ನಾದರೂ ಆತಂಕವನ್ನಾದರೂ ನಿರ್ಮಿಸಬೇಕು ಅಂತ ನಮ್ಮ ಪ್ರಶ್ನೆ. ಅದನ್ನು ಬಿಟ್ಟು ಕಂಡ ಕಡೆ ಕಟ್ಟಬೇಡಿ, ನಿಮ್ಮ ಜಾಗದಲ್ಲಿ ಕಟ್ಟಿ ಅಂತ ನಮ್ಮದು ವಾದ ಅಷ್ಟೇ. ಅದು ಬಿಟ್ಟು ನಾ ಕಂಡ ಕಡೆ ಕಟ್ತೀನಿ, ನಮ್ಮನ್ನ ಯಾರು ಕೇಳಲೇಬೇಡಿ,
ಅದಕ್ಕೋಸ್ಕರ ವಿನಾಯಿತಿ ಕೊಡಿ, ಸುಪ್ರೀಂ ಕೋರ್ಟ್ ಇದಕ್ಕೋಸ್ಕರ ನಮಗೋಸ್ಕರ ಒಂದಷ್ಟು ಮಾರ್ಗಸೂಚಿಯನ್ನು ಮಾಡಲಿ, ಯಾರೂ ಕೆಡವಲಾರದಂಥ ಷರತ್ತುಗಳನ್ನು ವಿಧಿಸಲಿ. ಆ ರೀತಿಯಾದಂಥ ವ್ಯವಸ್ಥೆ ಇದ್ಬಿಟ್ರೆ ಇದು ಸ್ವಾತಂತ್ರ್ಯ ಆಗೋದಿಲ್ಲ, ಸ್ವೇಚ್ಛಾಚಾರ ಆಗತ್ತೆ. ಸುಪ್ರೀಂ ಕೋರ್ಟು ಮಾರ್ಗಸೂಚಿಗಳನ್ನು ಮಾಡಬೇಕೇ ವಿನಃ ಸರ್ಕಾರ ಕೆಲಸ ಮಾಡಲಾರದ ಹಾಗೆ ವಿಘ್ನಗಳನ್ನು ತಂದು ಒಡ್ಡಬಾರದು. ಇದು ನಮ್ಮ ಆಶಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.